ಹಾಯ್ ವಿವರ್ಸ್, ಇವತ್ತು ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ. ಇಲ್ಲಿ ನಾನು ಬಾಣಲೆನ ಇಟ್ಬಿಟ್ಟು ಒಂದು 5ರಿಂದ 6 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿಬೇಕು. ಈಗ ಮಾಡ್ತಾ ಇರೋಂಥ ಈ ರೆಸಿಪಿ ರೈಸಿಗೂ ಚೆನ್ನಾಗಿರುತ್ತೆ, ಹಾಗೆ ಚಪಾತಿ ರೋಟಿಗೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಕರಿಬೇವಿದ್ದರೆ ಅದನ್ನ ಹಾಕ್ಕೊಳ್ಳಿ. ಒಂದು ಈರುಳ್ಳಿನ ಈ ರೀತಿ ದಪ್ಪ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಸಬ್ಜಿನ ಅಥವಾ ಈ ರೆಸಿಪಿನ ನೀವು ತುಂಬ ಸುಲಭವಾಗಿ ಕೇವಲ 8ರಿಂದ 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ಇದಕ್ಕೆ ನೀವು ಬೇಕು ಅನ್ನೋದಾದರೆ ಆಲೂಗಡ್ಡೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಬರೀ ಬದನೆಕಾಯನ್ನು ಸೇರಿಸಿ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಇದಕ್ಕೆ ಕಡಲೆಬೇಳೆನ ನೆನೆಸಿಟ್ಟು ಕೂಡ ಹಾಕ್ಕೊಳ್ತಾರೆ. ಆದರೆ ತುಂಬ ಸುಲಭವಾಗಿ ಅತಿ ಬೇಗನೆ ಆಗುವಂಥ ಸಬ್ಜಿ ಇದು. ನಾನು ಈ ರೀತಿಯ ಬದನೆಕಾಯಿ ಹೋಳುಗಳನ್ನ ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಟೊಮೆಟೊ ಆಗಲಿ ಅಥವಾ ಹುಣಸೆ ಹಣ್ಣಾಗಲಿ ಯಾವುದನ್ನು ಬಳಸ್ತಾ ಇಲ್ಲ. ನಾನು ಮುಂಚೆನೇ ಬದನೆಕಾಯನ್ನು ಕಟ್ ಮಾಡಿ ಉಪ್ಪು ನೀರಲ್ಲಿ ಇದನ್ನು ಬಿಟ್ಟಿದ್ದೆ. ಉಪ್ಪು ನೀರಲ್ಲಿ ಇಡೋ ಕಾರಣ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಬದನೆಕಾಯಿ ಹೊರಗಡೆ ಹೆಚ್ಚಿದ ತಕ್ಷಣ ಅದು ಕಪ್ಪಗಾಗ್ಬಿಡುತ್ತೆ. ಆ ಕಾರಣಕ್ಕೆ ಸ್ವಲ್ಪ ಉಪ್ಪಿನ ಹರಳನ್ನು ಹಾಕಿ ನೀರಲ್ಲಿ ಅದರಲ್ಲಿ ಬದನೆಕಾಯಿ ಹೋಳುಗಳನ್ನ ಕಟ್ ಮಾಡಿ ಹಾಕಿದರೆ ಅದು ಕಪ್ಪಗಾಗಲ್ಲ. ಈಗ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿಗೆ ನಾನು ಕೊತ್ತಂಬರಿ, ಜೀರಿಗೆ ಹಾಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮಾತ್ರ ಇದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಇದು ಕಲರು ಬೇರೆ ಥರ ಬೇಕು ಅಂದರೆ, ಕೆಂಪು ಕಲರ್ ಆಗಬೇಕು ಅಂದರೆ ನೀವು ಅಚ್ಚಕಾರದ ಪುಡಿನ ಟೇಸ್ಟ್ಗೋಸ್ಕರ ಬಳಸ್ಕೋಬೋದು, ಅಥವಾ ಕಲರ್ಗೋಸ್ಕರ ಕೂಡ ನೀವು ಅಚ್ಚಕಾರದ ಪುಡಿನ ಬಳಸ್ಕೋಬೋದು. ನಾನಿಲ್ಲಿ ಪುಡಿ ಮಾಡಿ ಇಟ್ಟಂಥ ಕಡಲೆ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ನಷ್ಟು ಕಡಲೆ ಬೀಜನ ಪುಡಿ ಮಾಡಿ, ಸ್ವಲ್ಪ ತರಿಯಾಗಿ ಇದ್ದರೂ ಪರವಾಗಿಲ್ಲ, ಈ ರೀತಿ ಪುಡಿ ಮಾಡಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಈ ರೀತಿ ಬೆರೆಸ್ಕೋಬೇಕು. ಇದು ನಾವು ಡ್ರೈ ಆಗಿ ಪಲ್ಯ ಮಾಡ್ತೀವಿ ಅಂದರೆ ಡ್ರೈ ಆಗಿ ಕೂಡ ಮಾಡ್ಕೋಬೋದು, ಅಥವಾ ಇಲ್ಲ ಇದು ಸ್ವಲ್ಪ ಗ್ರೇವಿ ಥರ ಆಗಬೇಕು ಅನ್ನೋದಾದರೆ ನೀವು ಕಡಲೆ ಬೀಜದ ಪುಡಿಯನ್ನು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೋಬೋದು. ಹಾಗೆ ಇದಕ್ಕೆ ನೀರನ್ನು ಕೂಡ ನಿಮ್ಮ ಕ್ವಾಂಟಿಟಿಗೆ ಅನುಸಾರವಾಗಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು, ಅಂದರೆ ನೀವು ರೈಸ್ಗೆಲ್ಲ ಮಾಡ್ತಾಯಿದ್ರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಇದನ್ನು ಚಪಾತಿ ಜೊತೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡ್ರೈ ಆಗೇ ಇರಲಿ ಅಂತ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಇಲ್ಲಿ ನಾನು ಟೊಮೆಟೊ ಅಥವಾ ಹುಣಸೆ ಹುಳಿನ ಬಳಸಿದರೆ ಮಾತ್ರ ನಾನು ಇಲ್ಲಿ ಬೆಲ್ಲವನ್ನು ಹಾಕ್ತಾಯಿದ್ದೆ. ಇಲ್ಲಿ ನಾನು ಅದು ಎರಡನ್ನೂ ಬಳಸಿಲ್ಲ. ಆ ಕಾರಣಕ್ಕೆ ಇಲ್ಲಿ ನಾನು ಸಾಲ್ಟನ್ನು ಮಾತ್ರ, ಅಂದರೆ ಉಪ್ಪನ್ನು ಮಾತ್ರ ಹಾಕಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಮೊಸರನ್ನು ಬೆರೆಸ್ಕೊಳ್ತೀನಿ. ಹೌದು, ಈ ಮೊಸರನ್ನು ಬೆರೆಸೋದ್ರಿಂದ ಇದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮುಂಚೆನೇ ಮೊಸರನ್ನು ಹಾಕಿ ಆಮೇಲೆ ನಾವು ನೀರು ಹಾಕ್ಕೋಬೋದಿತ್ತಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಇಲ್ಲ, ಆ ರೀತಿ ಹಾಕಿಬಿಟ್ರೆ ಈ ಮೊಸರು ಒಡೆದೋಗ್ಬಿಡುತ್ತೆ. ಆ ಕಾರಣಕ್ಕೆ ಸ್ವಲ್ಪ
ನೀರನ್ನು ಬೆರೆಸಿದ ಮೇಲೆ ಇದಕ್ಕೆ ಮೊಸರನ್ನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ನೀವು ನಡುವೆ ಒಂದು ಸಾರಿ ಇದನ್ನು ಲಿಡ್ಡನ್ನು ಓಪನ್ ಮಾಡಿ ಕೈ ಆಡಿಸಿ ನೋಡ್ಕೊಳ್ಳಿ. ನಿಮಗೆ ರೈಸಿಗೆ ಬೇಕು ಅನ್ನೋದಾದರೆ ನೀವು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಗೆ ಕಡಲೆ ಬೀಜದ ಪುಡಿಯನ್ನು ಜಾಸ್ತಿಯಾಗಿ ಹಾಕ್ಕೊಂಡ್ರೆ ರೈಸ್ಗೂ ಚೆನ್ನಾಗಿರುತ್ತೆ. ಇಲ್ಲ ಚಪಾತಿಗೆ ಬೇಕು ಅನ್ನೋದಾದರೆ ನೀವು ನೀರಿನ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ನಾನು ಚಪಾತಿಗೆ ಬಳಸ್ತಾ ಇರೋದ್ರಿಂದ ಇದು ನೀರು ಒಂದು ಸ್ವಲ್ಪ ಜಾಸ್ತಿ ಇದೆ, ಆ ಕಾರಣಕ್ಕೆ ನಾನು ಇನ್ನೂ ಒಂದು 2-3 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ನೋಡಿ, ನಾನು ಹಾಕಿರೋ ಪ್ರಮಾಣದಲ್ಲಿ ಅಷ್ಟೇ ಹಾಕಿ ನೀವು ಮಾಡಿದರೂ ಕೂಡ ರೈಸ್ಗೆ ಈ ಥರ ಸಾರು ರೆಡಿಯಾಗುತ್ತೆ. ನಿಮಗೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬೇಕು ಅನ್ನೋದಾದರೆ ನೀವು ಕಡಲೆ ಬೀಜದ ಪುಡಿಯನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಬೇಗನೆ ತುಂಬ ಸುಲಭವಾಗಿ ಆಗುವಂಥ ಗ್ರೇವಿ ಅಥವಾ ಪಲ್ಯ ಇದು. ಒಂದು 7 ನಿಮಿಷದ ನಂತರ ಇದಾಗೋಗಿದೆ. ಈಗ ನಾನು ಫ್ಲೇಮನ್ನು ಆಫ್ ಮಾಡಿ ಈಗ ಗ್ಯಾಸಿಂದ ಕೆಳಗಡೆ ಇಳಿಸಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೆಂದ್ಕೊಂಡಿದೆ. ಇಷ್ಟಾದರೆ ಚಪಾತಿ, ರೋಟಿ ಯಾವುದಕ್ಕಾದರೂ ಚೆನ್ನಾಗಿ ಇರುತ್ತೆ. ನಾನು ಮುಂಚೆನೇ ಹೇಳಿದಾಗೆ ನಿಮಗೆ ರೈಸಿಗೆ ಬೇಕು ಅನ್ನೋದಾದರೆ ನೀವು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಮಾಡ್ಕೋಬೋದು. ಈಗ ಸ್ವಲ್ಪ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನ ನೀವು ಚಪಾತಿ ಜೊತೆ ಅಥವಾ ರೈಸ್ ಜೊತೆ ಸರ್ವ್ ಮಾಡ್ಬೋದು. ನೋಡಿ, ಒಂದು ಸಾರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಬೇರೆ ಯಾವ ಥರದ ಅಡುಗೆಗಳು ಬೇಕು, ಯಾವ ಥರದ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.